ಸೊ ಚಿಕ್ಲಿ ಹೊಳೆ ಅದೇ ಇದು ಚಿಕ್ಲಿ ಹೊಳೆ ಬೋರ್ಡು ಅಲ್ಲೇ ಐತಲ್ಲ ನೋಡಿದ್ರಲ್ಲ ಬೋರ್ಡು ಅದೇ. ಮೊಬೈಲಾ ಏನು ಇದನ್ನ ಮೊಬೈಲಾ? ಮೊಬೈಲಾ ಕ್ಯಾಮ್ರಾನಾ? ಹಾಂ ಇದೇ ಐತೆ ಬಾ ನಡಿ. ಬ್ರೋ ನಾವು ಇವಾಗ ಚಿಕ್ಲಿ ಹೊಳೆಗೆ ಹೋಗ್ತಿದ್ದೀವಿ. ಅಲ್ಲಿ ಚಿಕ್ಲಿ ಹೊಳೆಗೆ ಹೋಗಿ ಏನು ಮಾಡೋದು ಹೇಳಿ? ಅಲ್ಲ ಚಕ್ಲಿ ತಿನ್ಕೊಂಬರೋಣ. ಚಿಕ್ಲಿ ಹೊಳೆಗೆ ಹೋಗಿ ಚಕ್ಲಿ ತಿನ್ಕೊಂಬರೋಣ. ಸರ್ 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 ಅವ್ನು ಹಿಡ್ಕರಿ ಸರ್, ಮುಂದೆ ಹೊಂಟಾನಲ್ಲ ಅವನೇ ಕಳ್ಳ ಸರ್. ನೋಡಿ ಒಂದೆರಡು ಮರ ಕಡ್ಕೊಂಡು ಹೊಂಟಾನೆ. ವನ್ಯ ಪ್ರಾಣಿಗಳಿವೆ, ನಿಧಾನವಾಗಿ ಚಲಿಸಿ. ಬ್ರೋ ನಿಮ್ಮ ಮುಂದೆ ಏನು ಆನೆ ಬರೋ? ಹಾಂ ಏನಂತೀರಾ? ಇಬ್ಬರಿಗೂ ಹಣ್ಣು ಅದಕ್ಕೆ ನಿಂತ್ಕೊಂಡ್ಬಿಟ್ಟವ್ರೆ. ಇದು ರೂಟ್ ಬಂದ್ಬಿಟ್ಟು ಚಿಕ್ಲಿ ಹೊಳೆ ರಿಸರ್ವರ್ಗೆ ಹೋಗೋ ರೋಡ್. ಇದು ತುಂಬ ಚೆನ್ನಾಗಿದೆ. ಏನಾದರೂ ಮಳೆಗಾಲದಲ್ಲಿ ಬಂದರೆ ಇನ್ನೂ ಸೂಪರ್ ಆಗಿರುತ್ತೆ ಇದು. ಬಟ್ ರೋಡ್ ಅಲ್ಲೆಲ್ಲೆಲ್ಲ ಹಾಳಾಗಿದೆ. ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ. ಆ ಕಡೆ ಈ ಕಡೆ ಕಾಡು, ಮಧ್ಯ ರೋಡು. ಏನಂತೀರಾ? ಇಲ್ಲೊಂದೆರಡೆಲ್ಲ ಫೋಟೋಸ್ ತೊಗೊಂಡಾಯಿತು. ಅಪ್ ಆ್ಯಂಡ್ ಡೌನ್ಸ್ ಇದೆ ಇಲ್ಲೆಲ್ಲ. ಇಲ್ಲೇ ಮಾಡತ್ತೀರಿ ಕಾಡ್ನಾಗ? ಹಾಂ ಈ ಕಡೆ ಏನಾದರೂ ಡೌನ್ಗೆ ಹೋಗುತ್ತೆ ರೋಡು, ಹೋಗ್ಬೋದಾ? ಬೈಕ್ ಬಿಟ್ರೆ ಚೆನ್ನಾಗಿರುತ್ತೆ. ಹಂಗೆ ಹೋಗೋಕ್ಕೆ, ಹಂಗೆ ಹೋಗಿ ಹಂಗೆ ನೋಡ್ಕೊಂಬರ್ಬೋದು. ಏನಂತೀಯ ಬ್ರೋ? ಅಲ್ವಾ ಬ್ರೋ? ಅಲ್ಲಿ ಹೋಗುತ್ತೆ ರೋಡು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ರಿಸರ್ವೇರ್. ಹಾಂ ಒಳಗೆ ಅಲ್ಲೇ ಮಕ್ಕ ಬಿಡುತ್ತಾಗ ಒಳಗೆ ಒಟ್ಟು ನಿಂದು ಎಲ್ಲ ಗಾಡಿ ಬಿಟ್ಟು ನಿಂದ್ರೆ ಗಾಡಿನೇ ಮುಡ್ತಾರಲ್ಲ. ಹಾಂ ಏನದೀವೋ ನಿತಿನ ಬ್ರೋ? ಗಾಡಿ ಬಿಡ್ತಾರ ಕೇಳಿ, ಹಂಗಂತೀರಾ? ಇದು ಎಷ್ಟು ದೂರ ತೋರಿಸ್ತಿದೆ ನನಗೆ? 3 minutes 800 meters. ಏನು ಲೇ ಹಾಂ ಅದಕ್ಕೆ ಹೇಳಿದೆ ಅಲ್ಲಿ ಯಾವ್ದು ಬ್ರೋ ಅದು ವೈಲ್ಡ್ ಸ್ಪೈಸ್ ತಗೋ ಅಂತ ಹೇಳಿದೆ. ಅದಕ್ಕೆ ನೋಡಲ್ಲ ಅದ. ಹಾಂ ಲೇ ಕುಳ್ಬಿಡ್ರಿ, ಅದು ಮುಂದೆ ಗಾಲಿ ಅವ್ರು ಇಳಿಸ್ತಾನೆ ಏನದನ್ನ ಹೇಳ್ಕ ಹಿಂದಕ್ಕೆ. ಹಿಂದೆ ಯಾಕ ಯಾಕೆ ಚೆನ್ನಾಗಿದೆ ಬೈಕು? ಯಾವ್ದು ಇಷ್ಟ ಆಯಿತು? ಹಾಂ ಯಾವ್ದು ಇಷ್ಟ ಆಯಿತು ಬೈಕು? ಅಲ್ಲ ಈ ಬೈಕ್ 3 ಬೈಕಲ್ಲಿ ಯಾವ್ದು ಇಷ್ಟ ಆಯಿತು? ಈ ಕಡೆ ಬರೋ. ಹಾಂ ಯಾವ್ದು ನೆಲ್ಲ ಇருக்கு? எந்த பைக் நல்லா இருக்கு? ಹಾಂ 3 ಬೈಕ್ ಸೂಪರ್. ಅದು ನಂದೇ. ಮತ್ತೆ ಗೊತ್ತಿಲ್ವಾ ನಮ್ಮದು? ಇದು ಬರ್ತಾವಪ್ಪ. ಇಲ್ಲೇನು ಬರ್ತದೆ? ಅಲ್ಲಿ ಹೆಂಗೆ ಹೋಗ್ತಾನೆ? ಇಲ್ಲಿ ಬಂದು ಇಲ್ಲೇ ಇರ್ಬೇಕು ಅವ. ಒಳಗೆ ಹಾಕ್ಬಿಡು, ಒಳಗೆ ಹಾಕ್ಬಿಡ್ತೀನಿ ಮಾತ್ರ. ಎಲ್ಲಿ ನಿಲ್ಸೋದು? ನಿತಿನ ನಿನ್ನ ಆಸೆ ಹೆಂಗೆ ಒಳಗಡೆ ಹಾಕಪ್ಪ ಗಾಡಿನ. ಡ್ರೋನ್ ಅಲವಿಲ್ಲ, ಅಲ್ಲಿ ಬೋರ್ಡ್ ಹಾಕಿದಾರಲ್ಲ ಮುಂಚೆನೆ, ಡ್ರೋನ್ ಹಾರಿಸಂಗಿಲ್ಲ ಅಂತ. ಹಿಡಿದ್ರೆ ಏನು ಮಾಡ್ತೀವಿ ಆಮೇಲೆ? ಸೊ ಇದೆ ಚಿಕ್ಲಿ ಹೊಳೆ ರಿಸರ್ವೈರ್.
ಇಷ್ಟೊತ್ತವರೆಗೂ ಬಿಸಿಲಿರಲಿಲ್ಲ. ನಾವು ಇವಾಗ ಈ ಕಡೆ ನಡ್ಕೊತ ಬಂದ್ವಿ, ಬಿಸಿಲು ಆಯಿತು. ಮಳೆಗಾಲ ತುಂಬ ಚೆನ್ನಾಗಿರುತ್ತಿದ್ದು. ಅದು ಕಾಣ್ತಿದೆ, ಅದೇ ಹೋಲು, ಅಲ್ಲಿದ್ದ ನೀರು ಹೋಗುತ್ತೆ. ಒಂದು ಲೆವೆಲ್ವರೆಗೂ ನೀರು ಬಂದರೆ ಅಲ್ಲಿದ್ದ ಹೋಗೋ ಥರ ಕಾನ್ಸೆಪ್ಟು ಇದು ಅಷ್ಟೇ. ಸೊ ಇದು ಅಲ್ಲಿದ್ದ ನೀರು ಹರ್ಕೊಂಬಂದು ಹಿಂಗೆ ಹೋಗೋದು ಅಲ್ವಾ ಬ್ರೋ? ಬನ್ನಿ. ಸೊ ಚಿಕ್ಲಿ ಹೊಳೆ ಡ್ಯಾಮ್ ನೋಡಿಕೊಂಡು ಮಡಿಕೇರಿ ಕಡೆ ಹೋಗ್ಬೇಕು ಇವಾಗ. ಸೊ ಇದು ಸುಂಟಿಕೊಪ್ಪ. ಇನ್ನೇನು ಇಲ್ಲಿದ್ದ ನಮ್ಮ ಸ್ಟೇ ಬಂದ್ಬಿಟ್ಟು 3.6 ಕಿಲೋಮೀಟ್ರ್, ಅಂದರೆ ಮಡಿಕೇರಿಗಿನ ಒಂದು 3 ಕಿಲೋಮೀಟ್ರ್ ಕಡಿಮೆ. ಬಂತು ಬ್ರೋ, ನಮ್ಮದು ಸ್ಟೇ ಬಂತು. ಹಾಸ್ಟ್ಲರ್ ನಿತಿನ್ ಒಳ್ಳೆ ಇದನ್ನೇ ಹುಡುಕ್ತಾನೆ ಈಗ, ನೆರಳು. ನಾನು ಹೋಗಿ ಹಿಂಗೆ ನಿಲ್ಲಿಸ್ಬಿಡ್ತೀನಿ ನೆರಳಿಗೆ, ಅಲ್ಲ ನಿತಿನ? ಓಕೆ, ಫೈನಲಿ ರೀಚ್ಡ್. ಫ್ರೆಶ್ ಅಪ್ ಆಗಿ ರೆಡಿ ಆಗ್ಬೇಕೀಗ ಅಲ್ವಾ ಬ್ರೋ ಊಟಕ್ಕೆ? ನೆಕ್ಸ್ಟ್ ಡೇ. ಸೊ ಇವಾಗ ಡೇ 2 ಆಫ್ ಕೂರ್ಗ್. ನಿನ್ನೆ ತಲಕಾವೇರಿ ಹೋಗೋಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಸೊ ಹಂಗಾಗಿ ಇವಾಗ ತಲಕಾವೇರಿ ಹೋಗೋಣ ಅಂತ. ಸಮಯ ಬಂದು 6:56. ಚಳಿ ಮಾತ್ರ ಇದೆ. ಹೊರಡುವ. ಬನ್ರೋ. ಓ ಅಪ್ಪ, ಏನು ಚಳಿ ಇದೆ ಗುರು, ತಣ್ಣಗಾಗ್ತಾ ಇದೆ. ಫುಲ್ ಅಟ್ಲೀಸ್ಟ್ ರೈಡಿಂಗ್ ಗ್ಲೌಸ್ ಆದ್ರೆ ಹಾಕೋಗ್ಬಿತ್ತು. ಈಗ ತಲಕಾವೇರಿಗೆ ಹೋಗಿ ತಲಕಾವೇರಿಯಿಂದ ಮಂಡಲ್ಪಟ್ಟಿಗೆ ಹೋಗಿ ಬರೋದು ಅಂತ ಪ್ಲ್ಯಾನ್ ಇದೆ. ಅಲ್ಲಿ ಹೋಗೋ ಅಷ್ಟಿಗೆ ಏನು ಪ್ಲ್ಯಾನ್ ಚೇಂಜ್ ಆಗೋದು ಗೊತ್ತಿಲ್ಲ, ಚೇಂಜ್ ಆದರೂ ಆಗ್ಬೋದು ಪ್ಲ್ಯಾನು. ಪ್ಲ್ಯಾನ್ ಚೇಂಜ್ ಅಂದರೆ ಏನಿಲ್ಲ, ಮಂಡಲ್ಪಟ್ಟಿ ಸ್ಕಿಪ್ ಮಾಡ್ಬೋದು ಅಷ್ಟೇ. ಸೊ ಇಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಆಯ್ತಲ್ಲ ಬ್ರೋ? ಅಕ್ಕಿ ರೊಟ್ಟಿ, ಅಥೆಂಟಿಕ್ ಅಕ್ಕಿ ರೊಟ್ಟಿ, ಬಿಸಿ ಅಕ್ಕಿ ರೊಟ್ಟಿ, ಒಳ್ಳೆ ಕಾಫಿ ಮತ್ತು ಪುಳಿಯೋಗರೆ. ಇಷ್ಟೆಲ್ಲ ತಿಂದ್ರೂ ಎಷ್ಟಾಯ್ತು? ಜಸ್ಟ್ 280 rupees ಆಯಿತು. ವೆಲ್ಕಮ್ ಟು ತಲಕಾವೇರಿ.
ಆ್ಯಕ್ಚುಲಿ ಇದು ಬ್ರಹ್ಮಗಿರಿ ಬೆಟ್ಟ. ಅಲ್ಲಿ ಹೋಗಕ್ಕೆ ದಾರಿ ಇದೆ, ಇವಾಗ ಕ್ಲೋಸ್ ಮಾಡಿದ್ದಾರೆ. ಏನಕ್ಕಪ್ಪ ಅಂತಂದರೆ ಲ್ಯಾಂಡ್ ಸ್ಲೈಡ್ ಆಗಿತ್ತು ಅಂತ 2 ಇಯರ್ಸ್ ಹಿಂದೆ, ಅದಕ್ಕೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಯಾರನ್ನೂ ಬಿಡ್ತಿಲ್ಲ. ಸೊ ದರ್ಶನ ಎಲ್ಲ ಆಯಿತು, ಬಟ್ ಅಲ್ಲಿ ಬ್ರಹ್ಮಗಿರಿ ಬೆಟ್ಟ ಒಂದು ಅಲೋ ಮಾಡ್ತಿಲ್ಲ ಮೇಲ್ಗಡೆ ಹೋಗೋಕ್ಕೆ. ಒಂದು 5 ಇಯರ್ಸ್ ಆಯ್ತಂತೆ ಅಲೋ ಮಾಡ್ತಿಲ್ಲ. ಯಾರಾದರೂ ಏನಾದ್ರು ಕಿಡಿಗೇಡಿತನ ಮಾಡಿ ಬಿದ್ದಿರ್ತಾರೆ ಏನೋ ಗೊತ್ತಿಲ್ಲ, ಅದಕ್ಕೆ. ಅಲ್ಲಿ ನೋಡಿ, ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟಿದೆ. ಈಗ 2 ಇಯರ್ಸ್ ಹಿಂದಗಡೆ ಆಗಿರೋ ಲ್ಯಾಂಡ್ ಸ್ಲೈಡ್ ಏನು, ಅದೇನೋ ಅರ್ಚಕರ ಮನೆ ಲ್ಯಾಂಡ್ ಸ್ಲೈಡಿಂದ ಮುಚ್ಕೊಂಡೋಯ್ತಲ್ಲ, ಅದಿರಬೇಕು. ಅದು ಆ ಸೈಡ್ ಬರುತ್ತೆ, ಅದು ಆ ಟೈಮೇ ಆಗಿರ್ಬೋದು ಏನೋ ಅಂದ್ಕೊಂಡಿದ್ದೀನಿ, ಇದನ್ನ ಗೊತ್ತಿಲ್ಲ. ಬಟ್ ಬ್ರಹ್ಮಗಿರಿ ಬೆಟ್ಟಕ್ಕಂತೂ ಬಿಡ್ತಾಯಿಲ್ಲ. ಕೇಳಿದ್ವಿ, ಅಲ್ಲಿ 5 ವರ್ಷ ಆಯ್ತಂತೆ, ಬಟ್ ನಾನು ಸುಮಾರು ವರ್ಷದಿಂದ ಹೋಗಿದ್ದೆ, ಸಖತ್ತಾಗಿದೆ ನೋಡಿ. ಆ ಲೆವೆಲ್ ಲ್ಯಾಂಡ್ ಸ್ಲೈಡ್ ಆಗಿದೆ ಇದು. ಇದೇನಾ ಅದು ಯಾವುದೋ ಅರ್ಚಕರ ಮನೆ ಅಂತ ಹೇಳಿದ್ದಿದ್ದೆ, ಕರೆಕ್ಟ್ ಇದೆ ಅದು ಲ್ಯಾಂಡ್ ಸ್ಲೈಡ್ ಆಗಿದ್ದ ಜಾಗ. ನೋಡುವ, ವೆರಿಫೈ ಮಾಡುವ ಗೂಗಲಲ್ಲಿ ಹೋಗಿ ಮತ್ತೆ ಯಾವುದೇ ಜಾಗನ ಅಂತೇಳಿ. ಅದು ಮಣ್ಣು ಕೂಸಿದ್ದು 2 ವರ್ಷದ ಹಿಂದೆನಾ? ಹಾಂ, 2020ರಲ್ಲ? ಅದೇ ಅರ್ಚಕರ ಮನೆ ಇದ್ದಿದ್ದು ಹೋಗಿತ್ತಲ್ಲ ಕೆಳಗಡೆ, ಅದೇನಲ್ವಾ ಜಾಗ? ಏನು ಹೇಳಿ? ಹಾಂ, ಹೋಗ್ತೀನಿ. 2020ರಲ್ಲಿ ಆಗಿರೋದಲ್ಲ? ಇದೆ ನೋಡಿ ಗೇಟ್ ಇದ್ದಿದ್ದು ಜಾಗ. ಪಿಕ್ಸ್ ಹಾಕ್ತೀನಿ ನೋಡಿ, ಆ ಟೈಮಲ್ಲಿ ಹೆಂಗಿದ್ದಿತ್ತು ಅಂತ ಹೇಳಿ. ಈ ಪ್ಲೇಸ್ ಮೇಲ್ಗಡೆಯಿಂದ ಬಂದು ಕುಸ್ತಿರೋದು ಎಲ್ಲ ಹಿಂಗೆ. ಇಲ್ಲಿ ಮನೆ ಇದ್ದಿದ್ದೆಲ್ಲ ಇಲ್ಲಿ. ಬ್ರೋ ಇಲ್ಲೇ ನೋಡಿ ಅದು ಮನೆ ಇದ್ದಿದ್ದು. ಇದೇ ಗೇಟು. ಯಾವ ಲೆವೆಲ್ ಮಣ್ಣು ಕುಸ್ತಿದೆ ಅಂದರೆ ವಿಡಿಯೋಸ್ ನೋಡ್ತಾ ಇದ್ರೆ ಆ ಜಾಗನೇ ಅಂತ ಅನಿಸ್ಬೇಕಿದು, ಆ ಲೆವೆಲ್ ಇದೆ. ಅವಾಗ ನೋಡೋದಕ್ಕೆ ಇವಾಗ ನೋಡೋದಕ್ಕೆ ಭಾಳ ಡಿಫ್ರೆನ್ಸ್ ಇದೆ, ಅದು ಬೇರೆ ಪ್ರಶ್ನೆ. ಏನು ಉಳಿದಿಲ್ಲ ನೋಡಿ, ಆ ಲೆವೆಲ್ ಕೊಚ್ಕೊಂಡೋಗಿದೆ. ಅದೇ ಹೇಳೋದು, ಅದಕ್ಕೆ ನೇಚರ್ದ ಡಾರ್ಕ್ ಸೈಡ್ ಯಾರಿಗೂ ಗೊತ್ತಿಲ್ಲ ಅಂತ. ಎಷ್ಟು ಶಾಂತವಾಗಿರುತ್ತೋ ಅಷ್ಟೇ ಉಗ್ರವಾಗಿ ಆಡುತ್ತೆ. ಸೊ ಈ ರೂಟ್ ಮಾತ್ರ ಸಖತ್ತಾಗಿದೆ. ಇದು ಯಾವ ರೂಟ್ ಅಂದರೆ ತಲಕಾವೇರಿಯಿಂದ ಮಂಡಲ್ಪಟ್ಟಿಗೆ ಹೋಗೋ ರೂಟು ಅಲ್ಲ ನಾವು ಹೋಗ್ತಿರೋದು. ಬಟ್ ಯೂಶ್ವಲಿ ಈ ರೂಟ್ ಬರೋದಿಲ್ಲ, ನೀವು ಮ್ಯಾಪಲ್ಲಿ ಹಾಕಿದರೆ ಬೇರೆ ರೂಟ್ ಕೊಡುತ್ತೆ. ಯಾವುದು ವೆಹಿಕಲ್ಸೇ ಓಡಾಡೋಲ್ಲ ಇಲ್ಲಿ, ಜಾಸ್ತಿ ಲೋಕಲ್ಸ್ ಅಷ್ಟೇ ಓಡಾಡೋದು ಇಲ್ಲಿ ಅಷ್ಟು. ನೋಡಿ ಅಕ್ಕಪಕ್ಕ ಫುಲ್ ಕಾಫಿ ಎಸ್ಟೇಟು, ಫಾರೆಸ್ಟು, ಚಿಕ್ಕ ರೋಡು, ಚಿಂದಿ ಆಗಿದೆ ಮಾತ್ರ. ಆನೆ ಬಂದರೆ ಪಿಂದಿ ಆಗಿಬಿಡ್ತೀವಿ ಅಷ್ಟೇ. ಎಲ್ಲಾದರೂ ನಮ್ಮ ಬಾಯ್ಸು ಕಾಣ್ತಾನೆ ಇಲ್ಲ ಯಾಕೋ. ಯಾಕೆ ಬಂದರು ನೋಡಿ, ಹೆಂಗಿದೆ ಪ್ಲೇಸ್ ಮಾತ್ರ. ಏನೋ ಮಾಡ್ತಿದ್ದಾರೆ, ತೋಟ ಮಾಡೋಕ್ಕೋ ಏನೋ ಗೊತ್ತಿಲ್ಲ. ಫುಲ್ ಬೆಟ್ಟ, ಫುಲ್ಲಿ ಬೆಟ್ಟದೊಳಗಡೆ ಕಾಡಲ್ಲಿ ಹೋಗೋದು ನಾವು ಇವಾಗ. ಫುಲ್ ಫಾರೆಸ್ಟಲ್ಲಿ, ಸುತ್ತ ಫಾರೆಸ್ಟ್ ನೋಡಿ, ಕಾಫಿ ಎಸ್ಟೇಟು, ಫಾರೆಸ್ಟು. ಸೂಪರ್. ಇದಕ್ಕೆ ಥ್ಯಾಂಕ್ಸ್ ಟು ನಿತೀಶ್, ಈ ರೂಟ್ ಸಜೆಸ್ಟ್ ಮಾಡಿದ್ದ ಅವನೇ. ನೋಡಿ ಇಂಥ ನೇಚರಲ್ಲಿ ಮನೆ ಇದೆ ಇಲ್ಲಿ. ವಾ, ನಾವು ಅದನ್ನೇ ಹೋಮ್ ಸ್ಟೇ ಅಂದ್ಕೊಂಡು ಬರ್ತೀವಿ. ಓಕೆ, ರೋಡ್ ಚೆನ್ನಾಗಿ ಸಿಕ್ಕಿದೆ ಈಗ ಸದ್ಯಕ್ಕೆ ಸ್ವಲ್ಪ. ವಾವ್, ಏನಿದೆ ಗುರು ಇದು, ಲಿಟ್ರಲಿ ಪೀಸ್ ನೋಡಿ.
ಓಡ್ಸೋಕೆ ಖುಷಿ ಆಗುತ್ತೆ ಬೈಕಲ್ಲಿ ಈ ರೋಡಲ್ಲಿ. ಸುತ್ತಲೂ ಬೆಟ್ಟ, ಮಧ್ಯೆ ರೋಡ್ ನೋಡಿ, ಫುಲ್ಲು 360 ಫುಲ್ ಬೆಟ್ಟ, ಅಪ್ಪು ಡೌನು. ನೋಡ್ಗುರು ಹೆಂಗೈತೆ ಇದು ರೂಟು, ವಾವ್, ಫುಲ್ ಕಾಡು, ಹಿಂದೇನು ಯಾರಿಲ್ಲ, ಮುಂದೇನು ಯಾರಿಲ್ಲ, ಫುಲ್ ಖಾಲಿ. ಇನ್ನೂ ತನಕ ಯಾವ ವೆಹಿಕಲ್ ಒಂದು ಎದುರುಗಡೆ ಬಂದಿಲ್ಲ ಇಲ್ಲಿ ನನಗೆ. ಓ ಸೂಪರ್ ಗುರು, ಇಲ್ಲೊಂದು ಯಾವುದೋ ಒಂದು ಸ್ಟೇ ಮಾಡಿದ್ದಾರೆ ನೋಡಿ, ಯಾರಾದರೂ ಬರೋದಿದ್ರೆ ಬರ್ಬೋದು. ರೋಸ್ವುಡ್ ಸ್ಟೇ ಅಂತೆ. ಓಕೆ, ರೋಸ್ವುಡ್ ಸ್ಟೇ. ಹಲೋ ನಿತಿನ್ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಇವಾಗ. ಸೂಪರ್ ರೂಟ್ ಮಾತ್ರ ಅಲ್ಟಿಮೇಟ್. ವಾವ್, ಹೌದಾ, ಈ ರೋಡ್ ಮಾಡಿದಾರಾ? ಮುಂಚೆ ರೋಡ್ ಇರಲಿಲ್ವಾ? ವಾ, ಅಲ್ಟಿ ಇದೆ ಬಿಡಿ, ಸೂಪರ್. ನೆಕ್ಸ್ಟ್ ಬಂದರೆ ಇಲ್ಲೇ ಸ್ಟೇ ಆಗಬೇಕು ಬ್ರೋ. ಅಲ್ಲಿ ಯಾವುದೋ ರೋಸ್ವುಡ್ ಸ್ಟೇ ಅಂತ ಇದೆ ನೋಡಿ, ಅಲ್ಲೊಂದು ಹಿಂದ್ಗಡೆ ಒಂದು ನೋಡಿದ್ರ ಡೀರ್ ವ್ಯಾಲಿ ಸ್ಟೇ ಅಂತ, ಇಲ್ಲಿ ಈ ಥರ ಆ್ಯಕ್ಚುಲಿ ಈ ಥರ ಬಂದ್ಬಿಟ್ಟು ಸ್ಟೇ ಆಗಬೇಕು ನೋಡಿ. ಓಕೆ, ಹುಷಾರಿಲ್ಲಿ ಡೀಪ್ ಇದೆ ತುಂಬ, ಗೊತ್ತೇ ಆಗಲ್ಲ ಇಲ್ಲಿ ನೋಡಿ. ಆದಷ್ಟು ಮಿಡಲಲ್ಲೇ ಇರಿ. ಅವ್ನಿಗೆ ಹೇಳ್ಬೇಕಿತ್ತು ಅಣ್ಣ ಎಲ್ಲಿದ್ದಾನೆ, ಯಾಕಂದರೆ ಸ್ವಲ್ಪ ಆ ಕಡೆ ಹೋದರೆ ಫುಲ್ ಡೌನೇ, ತುಂಬ ಡೀಪ್ ಇದೆ. ನೋಡು ಬ್ರೋ, ವಾವ್, ಸೂಪರ್ ನಿತೀಶ್, ಥ್ಯಾಂಕ್ ಯು ಸೋ ಮಚ್. ಓ ಇಲ್ಲ, ಇವಾಗಲೇ ಹಿಂಗಿದೆ, ಇನ್ನೇನು ಸಂಜೆ ಫುಲ್ ಫಾಗ್ ಇರೋದು. ವಾವ್, ಥ್ಯಾಂಕ್ ಯು ಸೋ ಮಚ್ ಈ ರೂಟಿಗೆ ಕರ್ಕೊಂಬಂದಿದ್ದಕ್ಕೆ. ನಮಗೆ ಆ ಪ್ಲೇಸ್ ಡೆಸ್ಟಿನೇಷನ್ಗಿನ ಈ ರೂಟೇ ಇಷ್ಟ ಆಗೋದು. ಇಲ್ಲಿ ಇರಿ, ಒಂದೆರಡು ಪಿಕ್ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ ಹೆಂಗಿದೆ, ಇಲ್ಲಿ ಇರಿ, ಯಾರೂ ಬರೋಲ್ಲ ಇಲ್ಲಿ. ಹಾಕ್ಕೊಳ್ಳಿ ಇವಾಗ ಗಾಡಿ ನೋಡಿ. ಇದು ವ್ಯೂ ಅಂದರೆ ಫುಲ್ ಕಾಡು, ಎಲ್ಲ ಕಾಫಿ ಎಸ್ಟೇಟು, ಕಾಡು ಬಿಟ್ರೆ ಯಾರೂ ಇಲ್ಲ ಇಲ್ಲಿ. ಇಡೀ ರೋಡಲ್ಲಿ ನಾವೇ 3 ಜನ ಇವಾಗ ಇರೋದು. ಬಾರೋ ನಿತಿನ್, ಈ ಕಡೆ ಗಾಡಿ ಮಧ್ಯ. ಏನಿದೆ ಗುರು, ಅದು ನೇಚರ್ ಮಧ್ಯೆ ಈ ರೋಡು ಅಲ್ಟಿ. ಅದ್ರ ಮಧ್ಯೆ ನಾವು 3 ಗಾಡಿ ಹಾಕ್ಕೊಂಡಿದ್ದೇವೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ನಾವೊಂದು ಸುಮಾರು 10 ನಿಮಿಷ ನಿಂತ್ಕೊಂಡಿದ್ದೀವಿ ಇಲ್ಲಿ, ಒಂದೇ ಒಂದು ಗಾಡಿ ಬಂದಿಲ್ಲ ಇಲ್ಲಿ. ಫುಲ್ ಪೀಸ್. 2 ಹಿಮಾಲಯನ, ಒಂದು 390 ಅಡ್ವೆಂಚರ್ KTM ಫುಲ್ಲು ನೋಡಿ, ಅಲ್ಟಿ ಮಾತೇ ಬರ್ತಿಲ್ಲ, ಹಂಗಿದೆ ಇದು ಪ್ಲೇಸ್ ಮಾತ್ರ ಫುಲ್ಲು.